ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು. ನೋಡಿ ಎಂತ ಅದ್ಭುತ, ನೋಡಿ ಎಂತ ಅದ್ಭುತ. ಇಲ್ಲಿ ಒಂದು ಶಾಸನ ಇದೆ, ಹಳೆಗನ್ನಡ ಶಾಸನ. ಈ ಮಂದಿರದ ಇತಿಹಾಸ ಸಾರುವ ಒಂದು ಶಾಸನ ಇದೆ, ಹಳೆಗನ್ನಡ. ಇದರ ವಿವರಣೆ ಬೇಕಾದರೆ ಇಲ್ಲಿ ಒಂದು ಲಕ್ಕುಂಡಿ ಶಾಸನಗಳ ಒಂದು ಪುಸ್ತಕ ಸಿಗುತ್ತೆ. ಇಲ್ಲಿ ಲಕ್ಕುಂಡಿಯಲ್ಲಿ ಸಿಗುತ್ತೆ, ಅದನ್ನು ತೆಗೆದು ಓದ್ಬೋದು ನೀವು. ಏನೇನು ಯಾವ ಶಾಸನಗಳಲ್ಲಿ ಏನೇನು ಬರೆದಿದ್ದಾರೆ ಅಂತೆ, ಈ ಶಾಸನ ಯಾವ ಇದರಲ್ಲಿ ಕಟ್ಟಿದ್ರು, ಅದರ ಇತಿಹಾಸ ಎಲ್ಲ ಇದೆ. ಈ ಶಾಸನವಲ್ಲದೆ ಇನ್ನೂ ಒಂದು ಶಾಸನ ಇದೆ, ಇಲ್ಲಿ ತೋರಿಸ್ತೇವೆ ನಿಮಗೆ. ಇದು ಒಂದು ಶಾಸನ, ಎರಡನೇ ಶಾಸನ ಇದು. ಇದು ಈ ಮಂದಿರಕ್ಕೆ ಸಂಬಂಧಪಟ್ಟಿದ್ದೇ. ನೋಡಿ ಮೇಲೆ ಎಲ್ಲ ಬರೆದಿದ್ದಾರೆ. ಇಲ್ಲಿ ಈಶ್ವರಲಿಂಗ ಇದೆ, ಮೇಲೆ ಸ್ವರ್ಗದ ಚಿತ್ರಣ ಇದೆ ಮೇಲೆ. ಕೆಳಗಡೆ ಏನಿದೆ ಅಂದರೆ ಎಲ್ಲ ಇತಿಹಾಸ. ನೋಡಿ, ಅವಾಗ ಪೆನ್ನು ಪೇಪರು ಏನೂ ಇರಲಿಲ್ಲ, ಕಲ್ಲಿನಲ್ಲಿ ಚಿತ್ರಣ ಮಾಡ್ತಿದ್ರು ಇತಿಹಾಸಗಳನ್ನು. ಯಾರು ಕಟ್ಟಿಸಿದ್ರು, ಯಾವ ರಾಜ ಕಟ್ಟಿಸ, ಎಷ್ಟನೇ ಇಸ್ವಿ, ಎಷ್ಟು ಖರ್ಚಾಯಿತು, ಎಲ್ಲ ಈ ಮಂದಿರದ ವಿವರಣೆ ಇದರಲ್ಲಿದೆ. ನೋಡಿ, ಇದು ನೋಡಿ ಕಂಬ ಯಾವ ಥರ ಇದು ಮಾಡಿದ್ದಾರೆ. ಇಲ್ಲಿ ಒಂದು ಶಾಸನ ಇದೆ, ಕಂಬದ ಮೇಲೂ ಒಂದು ಮೂರನೇ ಶಾಸನ. ಇದು ಕಂಬದ ಮೇಲೇನು ಕೆತ್ತಿದ್ದಾರೆ. ವೀಕ್ಷಕರೇ, ಇಲ್ಲಿರ್ತಕ್ಕಂಥ ಕೋಟೆ ವೀರಭದ್ರ ದೇವಾಲಯದ ಆವಾರದಲ್ಲಿ ಇಲ್ಲಿ ಒಂದೇ ಕಡೆ ಎರಡು ದೇವಾಲಯಗಳ ಸಮೂಹ ಇದೆ. ಒಂದು ಕಡೆ ಈಶ್ವರ ಲಿಂಗು ಇದೆ, ಒಂದು ಕಡೆ ವೀರಭದ್ರನ ವಿಗ್ರಹ ಗರ್ಭಗೃಹದಲ್ಲಿದೆ. ಎರಡು ಗರ್ಭಗೃಹ, ಎರಡು ಅಂತರಾಳ, ಎರಡು ಮುಂದೆ ನವರಂಗಗಳು ಕೂಡಿ ಇರುವಂಥ ಇದು ದ್ವಿಕೂಟ ದೇವಾಲಯ. ಆಗಲೇ ತಾವು ನೋಡಿದ ಏನು ಚಂದ್ರಮೌಳೇಶ್ವರ ದೇವಾಲಯ, ಅದರ ಪಕ್ಕದಲ್ಲಿರ್ತಕ್ಕಂಥ ಏನು ನಾಗನಬಾವಿ ಅಂದರೆ ಸಿದ್ಧರ ಗುಡಿ, ಸಿದ್ಧರ ಬಾವಿ. ಈ ಕಡೆ ಕೋಟೆಗುಂಟ, ಏನು ಈ ಕಡೆ ಇಲ್ಲಿರ್ತಕ್ಕಂಥ ಏನು ಕೋಟೆ ವೀರಭದ್ರೇಶ್ವರ ದೇವಾಲಯ ಅಂತ ಏನು ಕರೀತಾರೆ, ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ದೇವಾಲಯದ ಒಳಗಡೆ ಒಂದು ಕಡೆ ಏನು ಈಶ್ವರ ಲಿಂಗು ಅದ, ಒಂದು ಕಡೆ ವೀರಭದ್ರ ಅದ. ಇದ್ಕೂಪುರದಲ್ಲಿ ಇಲ್ಲಿ ಒಂದು ಕಡೆ ಶಿವನ ಶಿಲ್ಪ, ಒಂದು ಕಡೆ ವಿಷ್ಣುವಿನ ಶಿಲ್ಪ ಇದ್ದಂಥ ಶಿಲ್ಪಗಳ ಭಗ್ನ ಆಗಿದ್ದಕ್ಕೆ ಒಂದು ಕಡೆ ಈಶ್ವರ ಲಿಂಗು ಇದೆ, ಒಂದು ಕಡೆ ಇಲ್ಲಿ ವೀರಭದ್ರನ ವಿಗ್ರಹ ವಿಜಯನಗರ ಕಾಲದಲ್ಲಿ ಸ್ಥಾಪನೆ ಮಾಡಿರುವುದನ್ನು ನಾವು ನೋಡ್ತೀವಿ. ಒಟ್ಟಾರೆ ಈ ದೇವಾಲಯ ಏನು ಕೇಶವ, ಅಸಿತರ ಕೇಶವ, ಅಭಿನವ ಕೇಶವ, ಪ್ರಸನ್ನ ಕೇಶವ ಈ ಸಮೂಹಗಳ ಮಧ್ಯದಲ್ಲಿ ಇರ್ತಕ್ಕಂಥ ಈ ಕೋಟೆಯ ಪ್ರದೇಶದೊಳಗೆ ಇಲ್ಲಿ ಒಂದು ಕಡೆ ಅರಮನೆ ಇತ್ತು, ಒಂದು ಕಡೆ ಒಡ್ಡೋಲಗ ಇತ್ತು. ಇಲ್ಲೇ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಗಳು ಇದ್ವು ಅಂತ ಏನು ಹೇಳ್ತಾರೆ, ಅಚ್ಚಪ್ಪನ ಬಯಲು. ಇಲ್ಲೇ 3-4 ಕಡೆ ನಾಣ್ಯಗಳನ್ನು ಟಂಕಿಸುವ ಟಂಕಸಾಲೆಗಳು, ಮಿಂಟ್ ಅಂತ ಏನು ಕರೀತಾರೆ ಅದು. ಜೊತೆಗೆ ಇಲ್ಲಿ ಬಂಗಾರ ನಾಣ್ಯಗಳನ್ನು ಟಂಕಿಸ್ಬೇಕಾದ್ರೆ ಇಲ್ಲಿ ಸಕಲ ಸಂಪತ್ಭರಿತವಾದಂಥ ಲಕ್ಕುಂಡಿಯ ಬಗ್ಗೆ ನಾವು ಮೊದಲು ತಿಳ್ಕೋಬೇಕು. ಈ ಲಕ್ಕುಂಡಿ ಎನ್ನುವಂಥ ಊರ ಹೆಸರೇ ಲಕ್ಷ್ಮಿಯ ಊರು. ಲೊಕ್ಕಿ ಅನ್ನುವಂಥ ಶಬ್ದ ಅಚ್ಚ ಕನ್ನಡದಲ್ಲಿ ಲೊಕ್ಕಿ, ಲಕುಮಿ, ಲಕುಮಿಕರ ಅಂದರೆ ಲಕ್ಷ್ಮಿಯ ಊರು. ಅದೇ ರೀತಿ ಬಂಗಾಲಿ ಭಾಷೆಗಳು ಸುಧಾ ಲೊಕ್ಕಿ ಅಂತಂದರೆ ಸಂಸ್ಕೃತದೊಳಗೆ ಲಕ್ಷ್ಮಿ. ಅಂದರೆ ಇಲ್ಲಿ ಕನ್ನಡ ಮತ್ತು ಬಂಗಾಲಿಯ ಒಂದು ಏನು ಭಾಷೆಯ ಸಾಮ್ಯತೆಯನ್ನು ನಾವು ನೋಡ್ತೀವಿ. ಒಟ್ಟಾರೆ ಈ ಲಕ್ಕುಂಡಿ ಅನ್ನುವಂಥ ಶಬ್ದ ಅಂದರೆ ಲಕ್ಕಿ ಗುಂಡಿ ಹೋಗಿ ಲಕ್ಕುಂಡಿ ಆಗಿದೆ. ಇಂಥ ಲಕ್ಕುಂಡಿ ಊರು ಎಷ್ಟು ಇತಿಹಾಸ ಪ್ರಸಿದ್ಧವಾಗಿತ್ತು ಅಂದರೆ ಶ್ರೀರಾಮಚಂದ್ರ ಕಾಲದಿಂದಲೂ ಇದರ ಇತಿಹಾಸವನ್ನು ನಾವು ಹೇಳಬೇಕಾದ್ರೆ, ಶ್ರೀರಾಮಚಂದ್ರ ಇಲ್ಲಿ ಬಂದು ಸೀತೆಯನ್ನು ಕರ್ಕೊಂಬರ್ಲಿಕ್ಕೆ ಹನುಮಂತನನ್ನು ಹಂಪಿಯಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಏನು ಹೇಳ್ತೀವಿ, ಇದೆಲ್ಲ ಇಲ್ಲೇ ದೇವಾಲಯಗಳ
ಭಿತ್ತಿ ಗೋಡೆಗಳ ಮೇಲೆ ಕೆತ್ತಿದ್ದಾರೆ. ಶಾಸನಗಳಲ್ಲಿ ಶ್ರೀ ರಾಮಚಂದ್ರ ದತ್ತಿ ಅಗ್ರಹಾರ ಲೊಕ್ಕಿ ಗುಣಡಿ ಅಂತ ಹೇಳ್ತಾರೆ. ಅಂದರೆ ಶ್ರೀರಾಮಚಂದ್ರನು ಬಂದು ಹೋಗಿರುವಂಥ ಲಕ್ಕುಂಡಿ ಅಗ್ರಹಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಲಕ್ಕುಂಡಿ ಅನೇಕ ಅರಸರ ಆಳ್ವಿಕೆಯಲ್ಲಿ ಇಲ್ಲಿ ಆಡಳಿತ ಕೇಂದ್ರವಾಗಿ, ಅಂದರೆ ಬನವಾಸಿಯ ಮಾಂಡ್ಲಿಕರು, ಅಂದರೆ ಬನವಾಸಿಯ ಏನು ಮಾಂಡ್ಲಿಕರ ಕಾಲದೊಳಗೆ 10ನೇ ಶತಮಾನದ ಒಂದು ಶಾಸನ ಸಹ ಇಲ್ಲಿ ಸಿಗ್ತದೆ. ಅದಕ್ಕೂ ಮೊದಲ ಬಾದಾಮಿ ಚಾಲುಕ್ಯರ ಕಾಲದೊಳಗೆ 5-6ನೇ ಶತಮಾನದ ವೀರುಗಲ್ಲು ಸಹ ಇಲ್ಲಿ ಸಿಗ್ತದೆ ಕೆರೆಯೊಳಗೆ. ಒಟ್ಟಾರೆ ಇಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಸಹ ಒಂದು ಆಡಳಿತ ಕೇಂದ್ರವಾಗಿತ್ತು. ಒಂದು ಉತ್ಖನದೊಳಗೆ 2003 ಈ ಲಕ್ಕುಂಡಿ ಉತ್ಖನದೊಳಗೆ ರಾಷ್ಟ್ರಕೂಟರ ಕಾಲದ ಒಂದು ಕೋಟೆ ಗೋಡೆ ಸಿಕ್ತು. ಜೊತೆಗೆ ಒಂದು ಅರಮನೆ ತಳಪಾಯ, ಒಂದು ದೇವಾಲಯದ ತಳಪಾಯದೊಂದಿಗೆ ಅಲ್ಲಿ ಇರ್ತಕ್ಕಂಥ ಏನು ಇತಿಹಾಸದ ಪ್ರಾಚ್ಯ ವಸ್ತು ಶಿಲ್ಪಗಳು, ಜೊತೆಗೆ ನಾಣ್ಯಗಳು, ಇಲ್ಲಿ ಸಿಕ್ಕಂಥ ಏನು ಪ್ರಾಚ್ಯಾವಶೇಷಗಳು 2003 ಏನು ಆದಿಮಾನವ ಬಂದು ಇಲ್ಲಿ ನೆಲೆಸ್ತಾನ, ಇಲ್ಲೇ ಕೊಪ್ಪಳ ರಸ್ತೆಗೆ ಹೊಂದಿರುವಂಥ ಬೂದಿ ಬಸಪ್ಪನ ಗುಡಿ ಹತ್ರ ಒಂದು ಐತಿಹಾಸಿಕ ಏನು ಪಟ್ಟಣದೊಂದಿಗೆ ಇಲ್ಲಿ ಪ್ರಾಗಿತಿಹಾಸದ ಒಂದು ನಿವೇಶನ ನೆಲೆ ಎಳಿಸೋದ ಉತ್ಖನನ ಮಾಡ್ತಾರೆ. ಡಾಕ್ಟರ್ ಸುಂದರ ಅವರ ಮಾರ್ಗದರ್ಶನದಲ್ಲಿ ಪುರಾತತ್ವ ಮತ್ತು ಪ್ರಾಚ್ಯವಸ್ತು ಸಂಗ್ರಹಾಲಯಗಳ ಇಲಾಖೆಯ ವರದಿಯೊಳಗೆ ಸಹ ನಾವು ಲಕ್ಕುಂಡಿಯ ಇತಿಹಾಸವನ್ನು ಆದಿಮಾನವರ ಕಾಲದಿಂದ ಇಲ್ಲಿ ಲಕ್ಕುಂಡಿ ಎಷ್ಟು ಇತಿಹಾಸ ಪ್ರಸಿದ್ಧದ ಅಂದರೆ ಈ ಲಕ್ಕುಂಡಿ ಹಂಪಿಯಷ್ಟೇ ಇತಿಹಾಸ ಪ್ರಸಿದ್ಧವಾಗಿದೆ. ಜೊತೆಗೆ ಹರಪ್ಪ ಮೊಹೆಂಜೊದಾರೋ ಅಂತ ನಮ್ಮ ದೇಶದೊಳಗೆ ಏನು ಪ್ರಾಚೀನತಮ ಇತಿಹಾಸವನ್ನು ಹೇಳ್ತಕ್ಕಂಥ ಆ ಊರುಗಳ ಜೊತೆ ಹಂಪಿಯ ಜೊತೆಗೆ ಲಕ್ಕುಂಡಿಯನ್ನು ಸಹ ಸೇರಿಸಬೇಕಾಗಿದೆ. ಈ ರೀತಿಯೊಳಗೆ ಈ ಲಕ್ಕುಂಡಿಯ ವಾಸ್ತುಶಿಲ್ಪ ವೈಭವ, ಇಲ್ಲಿಯ ಶಿಲ್ಪಿಗಳು, ಇಲ್ಲಿಯ ಶಿಲ್ಪಿಗಳು ಅಂದರೆ ಗದಗಿನ ಮತ್ತು ಲಕ್ಕುಂಡಿಯ ಶಿಲ್ಪಿಗಳು 22 ಜನ, ಲಕ್ಕುಂಡಿಯ 6 ಜನ ಶಿಲ್ಪಿಗಳು ಹೊಯ್ಸಳ ವಾಸ್ತುಶಿಲ್ಪ ದೇವಾಲಯ ನಿರ್ಮಾಣಕ್ಕೆ ಕಾರಣೀಕರ್ತರಾಗ್ತಾರೆ. ಇದಕ್ಕೆ ಸಮಗ್ರವಾಗಿ ಒಂದು ಅಧ್ಯಯನ ಮಾಡಬೇಕು ಅನ್ನೋ ದೃಷ್ಟಿಯೊಳಗೆ ಈ ಲಕ್ಕುಂಡಿಯ ವಿಭಿನ್ನ ಪ್ರಕಾರದ ದೇವಾಲಯಗಳನ್ನು ನೋಡಲಿಕ್ಕೆ ಈ ಲಕ್ಕುಂಡಿಯ 101 ದೇವಾಲಯಗಳು ಅಂತ ಹೇಳಿದ್ರೆ ಗದಗಿನೊಳಗೆ 38 ಪ್ರಾಚೀನ ಸ್ಮಾರಕಗಳು. ಇವತ್ತು ಕೆಲವು ಅರ್ವಾಚೀನ ಆಗಿದಾವು, ಕೆಲವು ಪ್ರಾಚೀನ ಅದಾವು, ಕೆಲವು ಆಧುನಿಕ ಒಂದು ಮಾರ್ಪಾಡಿಗೆ ಒಳಪಟ್ಟರು ಅದರ ಪ್ರಾಚೀನತಮ ಇತಿಹಾಸವನ್ನು ಹೇಳ್ತಕ್ಕಂಥ ಶಾಸನಗಳು ನಮಗೆ ಸಿಗ್ತಾ ಇರೋದ್ರಿಂದ ಈ ಗದಗ ಲಕ್ಕುಂಡಿ ಏನು ಒಂದು ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಲಕ್ಕುಂಡಿಯ ಕೋಟೆ ವೀರಭದ್ರ ದೇವಾಲಯದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇಲ್ಲಿರ್ತಕ್ಕಂಥ 2 ಶಾಸನದೊಳಗೆ ಒಂದು ಕಡೆ ಕೇಶವ ದೇವಾಲಯದ ಬಗ್ಗೆ ಹೇಳುತ್ತೆ, ಇನ್ನೊಂದು ಕಡೆ ಏನು ಶಂಕರ ನಾರಾಯಣ ಅಂದರೆ ಒಂದು ಕಡೆ ಈಶ್ವರ, ಒಂದು ಕಡೆ ವಿಷ್ಣು ಮೂರ್ತಿ ಇದ್ದಂಥ ಶಾಸನ ತಾವು ನೋಡಿದ್ರಿ. ಅದರ ಜೊತೆಗೆ ಇಲ್ಲಿ ಒಂದು ಕಡೆ ಈಶ್ವರಲಿಂಗೂ ಇದ್ದರೆ ಮತ್ತೊಂದು ಕಡೆ ವಿಷ್ಣುವಿನ ಮೂರ್ತಿ ಭಗ್ನಾಗಿದ್ದಕ್ಕೆ ಅಲ್ಲಿ ವೀರಭದ್ರನ ಮೂರ್ತಿ ಇದೆ. ಹೀಗಾಗಿದು ವಿಜಯನಗರ ಕಾಲದೊಳಗೆ ವೀರಭದ್ರೇಶ್ವರ ದೇವಾಲಯವಾಗಿ ಮಾರ್ಪಟ್ಟರು ಇದರ ಪ್ರಾಚೀನ ಸ್ಮಾರಕ ನಮಗೆ ಏನು ನೋಡಲಿಕ್ಕೆ ಸಿಗ್ತಾ ಇದೆ. ಇದರ ಹೊರಗಡೆ ಇರತಕ್ಕಂಥ ಜಾಲಾಂಧ್ರ, ಇಲ್ಲಿ ಹೊರಗಡೆ ಇರ್ತಕ್ಕಂಥ ಮೊಗಸಾಲೆಯನ್ನು ಸಹ ತಾವು ನೋಡಬೇಕು. ಇಲ್ಲಿ ಜಾಲಾಂಧ್ರ ಅಂದರೆ ವೆಂಟಿಲೇಟೆಡ್ ವಿಂಡೋ ಅಂತ ಏನು ಕರಿತೀವಿ, ಜಾಲಾಂಧ್ರದೊಂದಿಗೆ ಇರ್ತಕ್ಕಂಥ ಇಲ್ಲಿ ಬೆಳಕು ಒಳಗಡೆ ಹೋಗುವುದಕ್ಕೋಸ್ಕರ ಕಲಾತ್ಮಕ ಕೆತ್ತನೆಯನ್ನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕೆತ್ತಿರುವುದನ್ನು ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ಲಕ್ಕುಂಡಿಯ ಏನು ಕೋಟೆ ವೀರಭದ್ರೇಶ್ವರ ದೇವಾಲಯ ಅದ, ಇದರ ಮುಂದುಗಡೆನ ಏನು ಉತ್ಖನನ ಮಾಡಿದ್ದೇವೆ, ಈ ಲಕ್ಕುಂಡಿ ಉತ್ಖನನದಿಂದ ಇಲ್ಲಿ ಒಂದು ಕೋಟೆ ಗೋಡೆ ಮತ್ತೊಂದು ಸಿಕ್ಕಿದೆ. ಅಂದರೆ ನಾವು ಬಾದಾಮಿ ಚಾಲುಕ್ಯರ ಕಾಲದಿಂದ ಇಲ್ಲಿ ಏನು ಇತಿಹಾಸ ಪ್ರಾರಂಭ ಮಾಡ್ತಿದ್ದೇವೆ ಅಲ್ಲ, ಆ ಕೋಟೆ ಗೋಡೆ ಏನು ವಿಜಯನಗರ ಅರಸರ ಕಾಲದಲ್ಲಿ ಅನೇಕ ಸ್ಮಾರಕಗಳ ಅವಶೇಷಗಳನ್ನು ಮತ್ತು ಮಣ್ಣನ್ನು ಬಳಸ್ಕೊಂಡು ಕಟ್ಟಿದ್ದಾರೆ. ಅದ್ರ ಬುಡಕ ಬಾದಾಮಿ ಚಾಲುಕ್ಯರ ಕಾಲದ ಒಂದು ಕೋಟೆ ಗೋಡೆಯೊಂದಿಗೆ ಪಕ್ಕದಲ್ಲಿ ಸಹ ಉತ್ಖನದಲ್ಲಿ ಸಹ ಒಂದು ಕೋಟೆ ಗೋಡೆ ಒಂದು ಅವಶೇಷ ಸಿಕ್ಕಿದೆ. ಒಂದು ಸ್ಮಾರಕ ದೇವಾಲಯದ ಒಂದು ಪೀಠ ಅಂದರೆ ಒಂದು ಶಿವಲಿಂಗ ಪೀಠ, ಒಂದು ನಂದಿಯ ಪೀಠ, ಜೊತೆಗೆ ಇಲ್ಲಿರ್ತಕ್ಕಂಥ ಕೈ ಮುಗಿದು ಕುಳಿತಿರುವಂಥ ಒಂದು ಚಿತ್ರ ಏನು ಕೆತ್ತನೆ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ಶಾಸನ ಸಹ ನಮಗೆ ದೊರೆತಿದ್ದು ಈ ಲಕ್ಕುಂಡಿಯ ಉತ್ಖನದ ಇತಿಹಾಸದ ಮೇಲೆ ಏನು ಹೊಸ ಬೆಳಕು ಬೀರ್ತಾ ಇದೆ. ಇಲ್ಲಿ ಪಂಚ
ಬಾವಿ ಪಂಚಗುಡಿಗಳ ಏನು ತ್ವರಿತಗತಿಯೊಳಗ 5 ಗುಡಿ 5 ಬಾವಿಗಳ ಜೀರ್ಣೋದ್ಧಾರ ಸಹ ಇವತ್ತ ತ್ವರಿತಗತಿಯಾಗಿ ಇಲ್ಲಿ ಏನು ಲಕ್ಕುಂಡಿ ಇತಿಹಾಸ ಪುನಃಸೃಷ್ಟಿ ಅಂದರೆ ಲಕ್ಕುಂಡಿ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರುವ ದಿಶೆಯೊಳಗೆ ಲಕ್ಕುಂಡಿ ಉತ್ಖನ ಒಂದು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಈ ಲಕ್ಕುಂಡಿಯ ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚು ಆಸ್ಥೆ ವಹಿಸಿ ಈ ಲಕ್ಕುಂಡಿಯ ಒಂದು ಸಮಗ್ರ ಅಧ್ಯಯನ ಕೃತಿ ಹೊರಬರಬೇಕು ಅಂತ ಹೇಳ್ತಾ ಮುಂದಿನ ದೇವಾಲಯಗಳನ್ನು ನಾವು ನೋಡುವ. ನಮಸ್ಕಾರ. ನೆಕ್ಸ್ಟ್ ಇದು ಕೋಟೆ ವೀರಭದ್ರೇಶ್ವರ ಮಂದಿರದ ಎದುರುಗಡೆ ಇದು ಉತ್ಖನನ 2022-23ರಿಂದಲೇ ಇದು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ಏನಿಲ್ಲ, ಕೆಲವೊಂದು ಶಿಲಾಕೃತಿಗಳು ಸಿಕ್ಕಿವೆ ಮತ್ತು ಇದರಲ್ಲಿ ಏನಿದೆ ಅಂದರೆ ಕೋಟೆಗೋಡಿ ನೋಡ್ರಿ, ಇದು ಕೋಟೆಗೋಡಿ ಕೋಟೆ ವೀರಭದ್ರೇಶ್ವರದ ಮಂದಿರದ ಎದುರುಗಡೆ ನೋಡಿ, ಇದು ಉತ್ಖನನ ಮಾಡಿದ್ದಾರೆ. ಇದು ಕೆಳಗಡೆ ಆ ನಂತರ ಇಲ್ಲಿ ನೋಡ್ರಿ, ಆ ಕಡೆ ಎಕ್ಸಾಕ್ಟ್ಲಿ ಕೋಟೆಗೋಡೆ ಕಾಣುತ್ತೆ ನೋಡ್ರಿ. ಅಲ್ಲಿ ಈ ನೆಕ್ಸ್ಟ್ ಇದರಲ್ಲಿ ಇದರಲ್ಲಿ ಏನು ಬರುತ್ತಲ್ಲ ಆಗಿನ ಕೋಟೆಗೋಡೆ ಇದು ಮುಚ್ಚಿ ಹೋಗಿದೆ ಅದು ಭೂಮಿಯಲ್ಲಿ. ಇದು ಕೋಟೆಗೋಡೆ ಚಿತ್ರಣ. ಇದು ಆಗಿನ ಕಾಲದ್ದು, ಪುರಾತನ ಕಾಲದ ಕೋಟೆಗೋಡೆ ಇದು. ಅದು ಭೂಮಿಯಲ್ಲಿ ಹುದುಗಿ ಹೋಗಿದ್ದನ್ನು ಸಿಕ್ಕಿದೆ. ಕೆಲವು ಕಲಾಕೃತಿಗಳು ಸಿಕ್ಕಿವೆ ಇಲ್ಲಿ. ಅದೇನದಲ್ಲ ಅದು ನೋಡಿ, ಅದು ಎಕ್ಸಾಕ್ಟ್ಲಿ ವೀರಭದ್ರೇಶ್ವರ ಮಂದಿರ ಕಾಣುತ್ತೆ ಇಲ್ಲಿ ಎದುರುಗಡೆ. ನೋಡಿ, ಇದು ಕೋಟೆಗೋಡೆ ಆ ಕಡೆ ಕಾಣೋದು. ಈ ಕಡೆ ಏನು ಇದು ಕೋಟೆಗೋಡೆ ಒಳಗಡೆ ಕಾಣೋದು. ಇದನ್ನು ಉತ್ಖನನ ಮಾಡಿದ್ದಿದು. ಇದು ಲಿಂಗ ಈಶ್ವರ ಗುಡಿ ಮುಂದೆ ಇದ್ರ ಮೇಲೆ ಒಂದು ನಂದಿ ಐತೆ ಅಂತ ಕೊಡ್ರಿ. ಅದು ಒಂದು ಶಿವಲಿಂಗ ಐತೆ ಅಂತ ಕೊಡ್ರಿ. ಇದು ಅದಕ್ಕೆ ಸಂಬಂಧಪಟ್ಟಂತದ್ದು, ಇದು ಸಂಬಂಧಪಟ್ಟಂತ ಶಾಸನನೂ ಅದ ನಮ್ಮ ಕಡೆ. ಅದು ಸಿಕ್ಕದ್ವು ಅವಶೇಷಗಳು, ದೇವಸ್ಥಾನದ ಅವಶೇಷಗಳು ಇವೆಲ್ಲ. ಇದು ರೈಟ್ ಸರ್. ಇದು ನನಗೆ ಗೊತ್ತಿಲ್ಲ ಸರ್, ಅಂದ್ರೆ ಇದನ್ನ ಪೂರ್ವದ್ದು ಅಂತ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ, ನಾವು ಹೇಳಿದ್ವಲ್ಲ ಡೇಟ್ಸ್ ಬರ್ದಿ ನೋಡ್ರಿ. 16/1/2026 ಪ್ರಾರಂಭ ಮಾಡಿದ್ವಿ. ಈಗ 16/2 ಹೋಗಿ ಈಗ ತಾರೀಕು ಎಷ್ಟು ಇತ್ತ? 23 ಐತಿ. 23 ಒಂದ್ ತಿಂಗಳ ಮೇಲೆ ನೋಡುದು. ಅದು ಇಲ್ಲಿ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಲಕ್ಕುಂಡಿ ಬರ್ದಾರ. ಇದು ಬಹಳ ಪುರಾತನ ಅಲ್ಲ, ಕೋಟೆ ವೀರಭದ್ರೇಶ್ವರ ವಿಜಯನಗರ ಕಾಲದ್ದು. ಇದು ಕೇಶವಾದಿತ್ಯ ದೇವಾಲಯ ಅಂತ ಐತಿ ಶಾಸನದೊಳಗ. ಅದಕ್ಕೆ ಹೆಸರು ಬ್ಯಾರೆ ಕೊಟ್ಟಾರ. ಉಪ್ಪಿಲಿ ಬುರ್ಜ್ ಅಂತದ, ಅದಕ್ಕೆ ಕೂಳ್ ಬಡಿತಾರ ಅಂದ್ರೆ ಉಪ್ಪಿಲಿ ಬುರ್ಜ್ ಅಂತಾರ. ಸರಿ ಸರ್. ಓಕೆ ಥ್ಯಾಂಕ್ ಯು. ಇದು ಮಲಿಕ್ ಮೈದಾನ್ ತೋಪ್ ಅಂತ ಐತಿ. ಮಲಿಕ್ ಮೈದಾನ್ ತೋಪ್ ಅಂತ ಯಾಕೆ ತರ್ತೀವಿ ಹಂಗ. ಸಾಲು ಮರದ ತಿಮ್ಮಕ್ಕ ನಂತರ ಈಗ ಲಕ್ಕುಂಡಿಯ ಏನು ಗತವೈಭವ ಕೋಟೆ ವೀರಭದ್ರೇಶ್ವರ ದೇವಾಲಯ. ಈ ಕೋಟೆ ಬಗೆಗೆ ಇಲ್ಲೇ ಏನು ವೀರಭದ್ರ ದೇವಾಲಯ, ಅದ್ರ ಪಕ್ಕದಲ್ಲಿರ್ತಕ್ಕಂಥ ಚಂದ್ರಮೌಳೇಶ್ವರ ಸಿದ್ದರಗುಡಿ, ನಾಗನಬಾವಿ, ಸಿದ್ದರ ಬಾವಿ ಅಂತ ಕರಿತೀವಿ ಅಂತ ಹೇಳಿದ್ವಲ್ಲ, ಎದುರಿಗಿರುವ ದ್ವಿಕೂಟ ದೇವಾಲಯವೇ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ಪ್ರಾಚೀನ ಸ್ಮಾರಕ 2 ಗರ್ಭಗೃಹ, 2 ಅಂತರಾಳ ಜಾಲಾಂಧ್ರಗಳೊಂದಿಗೆ, ಮುಂದೆ 2 ನವರಂಗ ಮಂಟಪ ಕಂಬಗಳೊಂದಿಗೆ 2 ಪ್ರವೇಶ ದ್ವಾರ, ಮೆಟ್ಟಿಲು, ಮುಖಮಂಟಪಗಳನ್ನು ಒಳಗೊಂಡಿದೆ. ಈ ದೇವಾಲಯಕ್ಕೆ 4 ಪ್ರವೇಶ ದ್ವಾರಗಳಿದ್ದು, ಹರಿಹರ ಸ್ಮಾರಕದ ಒಂದೆಡೆ ಈಶ್ವರ ಲಿಂಗವಿದೆ, ಮತ್ತೊಂದೆಡೆ ವಿಜಯನಗರ ಕಾಲದ ಆಳೆತ್ತರದ ವೀರಭದ್ರೇಶ್ವರ ಮೂರ್ತಿ ಶಿಲ್ಪವಿದೆ. ಕೋಟೆಗೆ ಹೊಂದಿರುವ ಈ ದೇವಾಲಯದ ಸುತ್ತಲೂ ಇದ್ದ ಪ್ರದಕ್ಷಿಣಾಪಥ ಸ್ಮಾರಕ ಅಳಿದುಳಿದ ಅವಶೇಷಗಳಿಂದ ಮುಚ್ಚಿ ಹೋಗಿತ್ತು. ಸ್ಥಳೀಯರು, ಟ್ರಸ್ಟ್ ಕಮಿಟಿಯ ಯುವಕರು ಆಸ್ಥೆ ವಹಿಸಿ ದೇವಾಲಯ ಪ್ರಾಚೀನತೆಯನ್ನು ಎತ್ತಿ ಹಿಡಿಯಲು ಸುತ್ತ ಭೂ ಉತ್ಖನನ ಮಾಡಿದರು.
4 ಕಡೆ ಮುಚ್ಚಿ ಹೋಗಿದ್ದ ಪ್ರವೇಶ ದ್ವಾರ ಮೆಟ್ಟಿಲುಗಳು ಸರಿಯಾಗಿ ಕಾಣುವಂತಹದವು. ಈ ದೇವಾಲಯ ಪ್ರಾಚೀನ ಕಾಲದ ಹರಿಹರ ದೇವಸ್ಥಾನ, ವಿಜಯನಗರ ಕಾಲದಿಂದ ವೀರಭದ್ರೇಶ್ವರ ದೇವಾಲಯವಿದೆ ಎಂಬ ಶಾಸನೋಕ್ತ ಉಲ್ಲೇಖಗಳಿವೆ. ಹಲವಾರು ಶಿಲಾಶಾಸನಗಳಲ್ಲಿ ಲಕ್ಕುಂಡಿಯನ್ನು ವರ್ಣಿಸಲಾಗಿದ್ದು, ಕ್ರಿಸ್ತಶಕ 1121ರಲ್ಲಿ ಸಿಕ್ಕ ಶಿಲಾಶಾಸನದ ಪ್ರಕಾರ ಲಕ್ಕುಂಡಿಯನ್ನು ಹೀಗೆ ವರ್ಣಿಸಲಾಗಿದೆ: ಶ್ರೀಗೆ ವಿಭೂತಿಗೆ ಧರ್ಮಕ್ಕಾಗರ ಮೇನ ಲಿಂದ್ರ ನಗ್ಗ ಅಮರಾವತಿಗಂ ಭೋಗಾವತಿಗಂ ಸೆಲೆ ಮೇಲಾಗಿಪ್ಪುದು ದರೆಗೆ ಲಕ್ಕಿಗುಂಡಿ ಗ್ರಾಮ. ಸಂಪತ್ತಿನಲ್ಲಿ ವೈಭವದಲ್ಲಿ ಧರ್ಮದ ಆಗರವೆಂದು ಲಕ್ಕಿಗುಂಡಿ ಗ್ರಾಮವು ಇಂದ್ರನ ರಾಜಧಾನಿಯಾದ ಅಮರಾವತಿಗಿಂತಲೂ ಭೋಗಾವತಿಗೂ ಶ್ರೇಷ್ಠವಾದದ್ದು ಎಂದು ಶಾಸನದಲ್ಲಿ ಕೆಲವು ಸಾಲುಗಳು ಈ ರೀತಿ ಹೇಳುವುದುಂಟು. ಶ್ರೀರಾಮಚಂದ್ರ ದತ್ಯಾಗ್ರಹರ ಲಕ್ಕುಂಡಿ ಸರ್ವಧರ್ಮಗಳ ಆಗರ. ಅಂದರೆ ಇಲ್ಲಿ ಬೌದ್ಧ, ಜೈನ, ಶೈವ, ವೈಷ್ಣವ, ವೀರಶೈವ, ಲಿಂಗಾಯತರ ಸ್ಮಾರಕಗಳು ಇವೆ. ಒಟ್ಟಾರೆ 22 ಮಠಗಳು ಈಗ ಸಿಕ್ಕಿದಾವು. ಒಟ್ಟಾರೆ ಲಕ್ಕುಂಡಿ ಒಳಗೆ 101 ಗುಡಿ, 101 ಬಾವಿ, 101 ಈಶ್ವರ ಲಿಂಗು ಇದ್ದು ಅನ್ನುವಂಥ ಪ್ರತೀತಿಯ ಮೇಲಿಂದ ಲಕ್ಕುಂಡಿ ಪ್ರಾಚೀನ ಸ್ಮಾರಕಗಳು, ವಿಭಿನ್ನ ಪ್ರಕಾರದ ಗೋಪುರಗಳು, ವಿಭಿನ್ನ ಪ್ರಕಾರದ ವಾಸ್ತುಶಿಲ್ಪ, ಒಂದು ಪ್ರಯೋಗಾತ್ಮಕ ಶಾಲೆಯಾಗಿ ಈ ಲಕ್ಕುಂಡಿ ಮತ್ತು ಗದಗು ಇದರ ಮುಂದಿನ ಒಂದು ಹಂತವೇ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ಕೊಡುಗೆಯಾಗಿ ಗದಗ, ಲಕ್ಕುಂಡಿ ಏನು ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಯ ಶಿಲ್ಪಿಗಳೇ ಹೋಗಿ ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸಿದರು ಅನ್ನೋದು ಒಂದು ಇತಿಹಾಸ. ಇಲ್ಲಿ ಮಹಿಳೆಯರು ಕ್ರೀಡಾ ರಂಗದಲ್ಲಿ, ಅಲ್ಲಿ ಜೊತೆಗೆ ಕುಸ್ತಿ ಅಂದರೆ ಮಲ್ಲ ಯುದ್ಧ, ಆ ಮಲ್ಲ ಯುದ್ಧದಲ್ಲೇ ಸಹ ಇಲ್ಲಿಯ ಮಹಿಳೆಯರು ಕುಸ್ತಿ ಆಟದಲ್ಲಿ ಸಹ ಮುಂದೆ ಏನೋ ಒಂದು ಪ್ರಮುಖ ಪಾತ್ರ ವಹಿಸಿ ಕ್ರೀಡಾಕೂಟದಲ್ಲಿ ಸಹ ಮಹಿಳೆಯರ ಮೇಲುಗೈಯನ್ನು ಇಲ್ಲಿ ನಾವು ಎತ್ತಿ ತೋರಿಸ್ತಾ ಇದ್ದೇವೆ. ಇಲ್ಲಿ ಏನು ಚಿತ್ರಣ ಅದೇ ಈ ಜಾನಪದ ವೈವಿಧ್ಯ. ಇಲ್ಲಿ ಹಣ್ಣು ಮಾರುವಂಥದ್ದು ಬಾರಿ ಹಣ್ಣು, ಆಮ್ಯಾಗ ಬೋರೆ ಹಣ್ಣು ಅಂತಲೂ ಕರೀತಾರೆ, ಆಮ್ಯಾಗ ಡಂಬಳದ ಪ್ಯಾರ್ಲ ಹಣ್ಣು, ಲಕ್ಕುಂಡಿಯ ಬಾರಿ ಹಣ್ಣು, ಲಕ್ಕುಂಡಿಯ ಹೂವುಗಳ ಮಾರಾಟಕ್ಕೆ ಏನು ಒಂದು ಪ್ರಖ್ಯಾತಿಯನ್ನು ಹೊಂದಿದೆ. ಇಂಥ ಲಕ್ಕುಂಡಿಯನ್ನು ಈ ಗೋಡೆಯ ಮೇಲೆ ಇಲ್ಲಿ ಒಂದು ಪ್ರದರ್ಶನಾಕೃತಿಯೊಳಗೆ ಇಲ್ಲಿ ಒಂದು ಪ್ರದರ್ಶನವನ್ನು ಏನು ಜನರಿಗೆ ಇಲ್ಲಿಯ ಲಕ್ಕುಂಡಿಯ ಬಗ್ಗೆ ದೇವಾಲಯಗಳು ಗೊತ್ತಾಗಬೇಕು ಅನ್ನೋದಕ್ಕೆ ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ, ಈ ಲಕ್ಕುಂಡಿಯ ಗ್ರಾಮದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ದೇವಾಲಯ, ಈ ಗ್ರಾಮದ ಮಧ್ಯದಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ದೇವಾಲಯ ಏಕಕೂಟ ದೇವಾಲಯ, ಗರ್ಭಗೃಹ, ಅಂತರಾಳ, ನವರಂಗ, ತೆರೆದ ಮುಖಮಂಟಪವನ್ನು ಒಳಗೊಂಡಿದ್ದು. ಗರ್ಭಗೃಹದಲ್ಲಿ ಪುರಾತನ ಈಶ್ವರಲಿಂಗವಿದೆ. ಇದನ್ನೇ ಮಲ್ಲಿಕಾರ್ಜುನ ತೆಲ್ಲಿಗೇಶ್ವರನೆಂದು ಪೂಜಿಸುತ್ತಾರೆ. ವಾಸ್ತುಶಿಲ್ಪವು ಆಯಾ ಕಾಲದ ಆಯಾ ಜನಾಂಗದ ಆಂತರಿಕ ಆಕಾಂಕ್ಷೆ ಅನುಭವಗಳಿಗೆ ಕನ್ನಡಿ ಹಿಡಿಯಬಲ್ಲದು ಎನ್ನುವ ಮಾತು ವಾಸ್ತುಶಿಲ್ಪದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. 14 ಕಂಬಗಳ ಕೆತ್ತನೆಯನ್ನು ಗಾಢಕ್ಕೆ ಹಿಡಿದು ಸುಂದರವಾಗಿ ಕೆತ್ತಿರುವಂಥ ಶಿಲ್ಪಿಗಳ ಜಾಣ್ಮೆಯನ್ನು ಪ್ರದರ್ಶಿಸುತ್ತದೆ. ಪೂರ್ವ ಮತ್ತು ದಕ್ಷಿಣ 2 ಕಡೆ ಪ್ರವೇಶ ದ್ವಾರ ಹೊಂದಿದ್ದು 2 ಕಡೆ ದೇವಾಲಯಕ್ಕೆ ಸಂಬಂಧಿಸಿದ ಶಾಸನಗಳಿವೆ. ತೆಲ್ಲಿಗರು, ಗಾಣಿಗರು ನಿರ್ಮಿಸಿದ್ದರಿಂದ ಈ ದೇವಾಲಯಕ್ಕೆ ಮಲ್ಲಿಕಾರ್ಜುನ ತೆಲ್ಲಿಗೇಶ್ವರ ಎಂದು ಶಾಸನೋಕ್ತವಾಗಿದೆ. ಬೂದು ಹಾಗೂ ತಿಳಿ ನೀಲಿ ಬಣ್ಣದ ಬಳಪದ ಕಲ್ಲಿನಿಂದ ಈ ದೇವಾಲಯ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಈ ದೇವಾಲಯವು ಆಕರ್ಷಕ ಕಲಾತ್ಮಕ ಕೆತ್ತನೆಯೊಂದಿಗಿದ್ದು ತೆರೆದ ಮುಖಮಂಟಪ, ಕಂಬಗಳ ಕೆತ್ತನೆ, ಮಧ್ಯ ಮೇಲ್ಭಾಗದಲ್ಲಿ ಭುವನೇಶ್ವರಿ ಚಿತ್ರಾಕಾರದ ಕಲಾತ್ಮಕ ಕೆತ್ತನೆ ಶಿಲ್ಪಕಲೆ ಸುಂದರವಾಗಿದೆ. ಇದು ನೋಡಲು ಬ್ರಹ್ಮ ಜಿನಾಲಯ ಮಾದರಿಯನ್ನೇ ಹೋಲುತ್ತದೆ. ಮಾಣಿಕೇಶ್ವರ ಹಾಗೂ ಮುಸ್ಕಿನ ಬಾವಿ ಈ ಪ್ರಾಚೀನ ಸ್ಮಾರಕ 101 ಗುಡಿಯೊಳಗೆ 101 ಬಾವಿಯೊಳಗೆ ಇದು ಒಂದು. ಇಲ್ಲಿ ಆ ಬಾವಿಯ ಚಿತ್ರಣವನ್ನು ತಾವು ನೋಡಿದಾಗ ಕಂಬದ ಮೇಲೆ ಕಂಬಗಳನ್ನಿಟ್ಟು 2 ಅಂತಸ್ತಿನ ಸ್ತರ ಮಂಟಪ, ಸುತ್ತಲೂ 12 ಚಿಕ್ಕ ದೇವಾಲಯಗಳಿವೆ.
ಅದರ ಮೇಲ್ಗಡೆ 3 ತ್ರಿಕೂಟ 3 ದೇವಾಲಯಗಳಿವೆ. ಇದು ಮಾಣಿಕೇಶ್ವರ ಹಾಗೂ ಮುಸ್ಕಿನ ಬಾವಿ ಅಂತ ಏನು ಕರೀತಾರೆ. ಇದನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಗದಗಿನ ಕ್ರಿಯಾಶಕ್ತಿ ಪಂಡಿತ ದೇವರು ಅಂತ ಹೇಳ್ತೀವಿ. ಇಲ್ಲಿ ಶಾಸನೋಕ್ತವಾಗಿರುವಂಥ ಈ ದೇವಸ್ಥಾನ ನಿರ್ಮಾಣ ಮಾಡಿರುವಂಥ ವ್ಯಕ್ತಿ ಗದಗಿನ ಕ್ರಿಯಾಶಕ್ತಿ ಪಂಡಿತ ದೇವರು ಅಂತಿದೆ. ಅದರ ಮಗ್ಗಲದೊಳಗೆ 16ನೇ ಶತಮಾನದ್ದು ಬ್ರಿಡ್ಜ್ ನಿರ್ಮಾಣ ಮಾಡಿರುವಂಥದ್ದಕ್ಕೆ ಸಂಬಂಧಪಟ್ಟಂಥ ಶಾಸನವು 2ನೇ ಕಂಬದಲ್ಲಿದೆ. ಇಲ್ಲಿ ಕಾಶಿ ವಿಶ್ವೇಶ್ವರ ಹಾಗೂ ಸೂರ್ಯ ದೇವಾಲಯ ಅಂತ ಏನು ಹೇಳ್ತಾ ಇದ್ದೀವಿ, ಈ ಭಿತ್ತಿಯ ಚಿತ್ರ ಅಂದರೆ ವರ್ಣಚಿತ್ರ ಅಂದರೆ ಛಾಯಾಚಿತ್ರದೊಳಗೆ ತಾವು ನೋಡ್ತಾ ಇದ್ದೀರಿ. ಈ ಕಡೆ ಕಾಶಿ ವಿಶ್ವೇಶ್ವರ ಅಂದರೆ ಗರ್ಭಗೃಹದೊಳಗೆ ಈಶ್ವರ ಇದೆ, ಅಂತರಾಳ, ಮುಂದಿರ್ತಕ್ಕಂಥ ನವರಂಗ, ಅದ್ರ ಮುಂದೆ ಇರ್ತಕ್ಕಂಥ ಎದುರಿಗೆ ಸೂರ್ಯ ದೇವಾಲಯ. ಇಲ್ಲಿ ಬಾಗಿಲುವಾಡದ ಕಲಾತ್ಮಕತೆನೆ ಅಂತ ತಾವು ಗಮನಿಸಿದಾಗ ಬೇಲೂರು ಹಳೆಬೀಡು ಆ ವಾಸ್ತುಶಿಲ್ಪ ಕಲೆಯನ್ನು ಮೀರಿಸುವಂಥ ಕಲಾತ್ಮಕ ಕೆತ್ತನೆ ಇಲ್ಲಿದೆ ಲಕ್ಕುಂಡಿಯೊಳಗೆ. ಇಲ್ಲಿ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಅಷ್ಟದಿಕ್ಪಾಲಕರು ಅಂದರೆ ದಶಾವತಾರಗಳು ಎಲ್ಲವನ್ನ ಹೊರ ಭಿತ್ತಿಯ ಗೋಡೆ ಮೇಲೆ ಅಂದಿನ ಕಾಲದ ರಾಮಾಯಣ ಮಹಾಭಾರತ ಚಿತ್ರಕಥೆಗಳನ್ನು ಹೊರಗಡೆ ಕೆತ್ತಿರ್ತಾರ ಕಥಾ ನಿರೂಪಕ ಶೈಲಿಯೊಳಗೆ. ಈ ಕಾಶಿ ವಿಶ್ವೇಶ್ವರ ದೇವಾಲಯ ಇಲ್ಲೇನು ದೇವಸ್ಥಾನದ ಎದುರಿಗೆ ಏನು ಕಟ್ಟಿದ್ದಾರೆ, ಈ ಶಾಸನದೊಳಗೆ ಕೌತಾಳೇಶ್ವರ ಅಂತ ಕರೀತಾರೆ. ಯಾರಿಗೆ ಕಾಶಿಗೆ ಹೋಗೋಕ್ಕಾಗೋದಿಲ್ಲ ಇದೇ ಕಾಶಿ ಈಶ್ವರ ದೇವಾಲಯ ಅಂತ ತಿಳ್ಕೊಂಡು ಇದಕ್ಕೆ ಭಕ್ತಿ ಭಾವದಿಂದ ಇಲ್ಲಿ ಸೇವೆ ಪೂಜೆ ಸಲ್ಲಿಸ್ತಾರ. ಇಲ್ಲಿಯ ಜನರು ಇದಕ್ಕೆ ಕರಿಯ ದೇವರ ಗುಡಿ ಅಂತ ಕರೀತಾರೆ. ದೇವಾಲಯ ಅಂತ ಊರು ಹೊರಗೆ ಹೊಲದೊಳಗೆ ಇರ್ತಕ್ಕಂಥ ಈ ಸೋಮೇಶ್ವರ ದೇವಾಲಯ, ಇಲ್ಲಿರ್ತಕ್ಕಂಥ ಲಕ್ಕುಂಡಿಯ ಪ್ರಾಚೀನ ಸ್ಮಾರಕ ಶೈವ ದೇವಾಲಯಗಳಲ್ಲಿ ಇದು ಪ್ರಪ್ರಥಮವಾಗಿ ಕಟ್ಟಿರುವಂಥ ದೇವಾಲಯ. ಇದು 2 ಹಂತದಲ್ಲಿ ದೇವಾಲಯ ನಿರ್ಮಾಣವಾಗಿದ್ದರೆ 3ನೇ ಹಂತದಲ್ಲಿ ನಂದಿ ಮಂಟಪ ನಿರ್ಮಾಣವಾಗಿದೆ. ಶಾಸನದಲ್ಲಿ ಇದನ್ನು 1104ರಲ್ಲಿ ನಿರ್ಮಾಣ ಮಾಡ್ತಾರೆ. ಇಲ್ಲಿಯ ದೇವಾಲಯದ ವಾಸ್ತುಶಿಲ್ಪ ಇದೆಲ್ಲ ಅರ್ಧ ಬಿದ್ದು ಹೋಗಿರ್ತದೆ. ಇದನ್ನು ಪುನರ್ ನಿರ್ಮಾಣ ಮಾಡಿದಂಥವರು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯಿಂದ. ಒಟ್ಟಾರೆ ಲಕ್ಕುಂಡಿಯೊಳಗೆ 101 ದೇವಾಲಯಗಳು, 101 ಬಾವಿ, 101 ಈಶ್ವರ ಲಿಂಗುಗಳು ಇದ್ವು ಅಂತ ಏನು ಹೇಳ್ತಾರೆ. ಇವತ್ತು ಅಳಿದುಳಿದ ದೇವಾಲಯಗಳನ್ನು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕಾನೂನು ಮತ್ತು ಸಂಸದೀಯ ಪ್ರವಾಸೋದ್ಯಮಿ HK ಪಾಟೀಲರು ಇಲ್ಲಿ ಲಕ್ಕುಂಡಿಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಸಂಗ್ರಹ ಮಾಡಿ ಒಂದೇ ದಿವಸದಲ್ಲಿ ಪ್ರಾಚ್ಯ ವಸ್ತು ಪ್ರಜ್ಞೆಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಇಲ್ಲಿ ಪ್ರಜ್ವಲ್ ರಿಕ್ಕಿ ಅನ್ನುವಂಥ ಒಬ್ಬ ಹುಡುಗ 8ನೇ ಕಲಿಯುವಂಥ ಒಂದು ಹುಡುಗ ಪ್ರಾಚ್ಯ ವಸ್ತು ಪ್ರಜ್ಞೆಯಿಂದಾಗಿ ಸಿಕ್ಕಂಥ ನಿಧಿ ಮನೆ ಕಟ್ಟುವ ಹೊತ್ತಿನಾಗ ಅದನ್ನು ಸರ್ಕಾರಕ್ಕೆ